भक्तिरस्तु प्रवर्तः पूर्णास्तुन्दमनस्सङ्कल्पसिद्धिरस्तु यशस्करं बलवन्तं प्रभुत्वं
येषामुत्ससकस्कृतेभ्यः सर्वेभ्यो नमः या ईशवो या दुदानानाये वनस्पति घूर्णः देवावटेभ्यः सर्वेभ्यो नमः यो वेदादौ सरप्रोक्तो वेदान्ते च प्रतिष्ठितः तस्य प्रकृतिरस्य परस्य महेश्वरः सांगाय सहायुधाय सवानाय सपरिवाराय सर्वालङ्कारभूषिताय श्री सप्पादि अष्टकुलनागेन्द्राय नमः मन्त्रपुष्पं समर्पयामि यानि कानि च पापानि जन्मान्तरकृतानि च तानि पश्यन्ति भुजङ्गमाय विद्महे तन्नः सर्पः प्रचोदयात् तृणरोगारि दारिद्र्य पापच्युतपमृत्युवः भयशोकमनस्तापाः नश्यन्तु सर्वदा प्रसन्नार्घ्यं समर्पयामि सर्वोपचारपूजां च समर्पयामि त्वं मान एकस्मिन् नागसिमाद्वयोः ऋतत्रिशय वधीर्माशूर्राभूरिशय सर्पारि हस्तकुलनागि प्रसादः अस्त्वित्यनुगृह्णन्तु ಅವರಿಗೆ ಹೌದದು ಈಗ ಎಲ್ಲ ಒಟ್ಟಿಗೆ ಹೇಳಿದ್ರು ಅದಕ್ಕೆ ಮಹಾಪ್ರಸಾದ ಮತ್ತೆ ಸ್ವಸ್ಥ್ಯಸ್ತುದೇ ಕುಶಲವಸ್ತು ಚಿರಾಯುರಸ್ತು ಗೋಹಸ್ತಿವಾದಿರಸ್ತು ಐಶ್ವರ್ಯಮಕ್ಷಯಾತು ಸೌಭಾಗ್ಯಮಸ್ತು ಸತತಂ ಹರಿಭಕ್ತಿರಸ್ತು ಪ್ರವರ್ಧಾ ಪೂರ್ಣಾಸ್ಸಂತ ಮನಸ್ಸಂಕಲ್ಪ ಸಿದ್ಧಿರಸ್ತು ಸರಿ ಕಂಬಳಾಯ ನಮಃ ವಸುಭ್ಯೋ ನಮಃ ಧೂಮಕೇತವೇ ನಮಃ ರೇಣುಕಾಯ ನಮಃ ಮಣಿನಾಗಾಯ ನಮಃ ಇಂದ್ರಾಯ ನಮಃ ಅಗ್ನಯೇ ನಮಃ ಯಮಾಯ ನಮಃ ನಿರುತಯೇ ನಮಃ ವರುಣಾಯ ನಮಃ कायाविपन्नगाधीशं पातालतलंस्थितं श्रीनागराजाय नमः ध्यायामि ध्यानं समर्पयामि आगच्छ सर्वनागेन्द्र जगदानन्दकारक आवाहनं सुरश्रेष्ठ प्रीत्यर्थं कृतज्ञतां श्रीनागराजाय नमः आवाहनं सवर्णपरिशोभितं नमस्ते सर्पराजाय अर्पयामि महत्तरे श्रीनागराजाय नमः आसनं समर्पयामि एतावानस्य महिमातोच्चाजान्तपुरोहतः पादोत्तविश्वा भूतानि त्रिपादस्यामृतं दिवि मौक्तुके तण्डुलै चैवापलोदगतमन्वितं पाद्यङ्ग्रहणतर्पेश भक्तावीतरुसङ्गते श्रीनागराजाय नमः पादयोपाद्यं समर्पयामि
ಎಲ್ಲರೂ ಸೇರಿಕೊಂಡು ಭಕ್ತಿಯಿಂದ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವಂತ ನಿನ್ನೆಯ ದಿವಸದಲ್ಲಿ ನಾಗಶಿಲಾ ಪ್ರತಿಷ್ಠಾಪನಾ ವಿಧಿಗಳನ್ನು ಅದಕ್ಕೆ ಬೇಕಾದಂತಹ ಸರ್ವ ಪ್ರಾಯಶ್ಚಿತ್ತ ರೂಪವಾದಂತಹ ಆಶ್ಲೇಷ ಬಲಿ ವಿಧಾನಗಳ ಮೂಲಕವಾಗಿ ನಾಗದೇವರನ್ನು ಪ್ರತಿಷ್ಠಾಪಿಸಿ ಬೇಕಾದಂತಹ ಸೇವಾದಿ ಭಾಗಗಳನ್ನು ತಿಳಿದವರ ಮೂಲಕವಾಗಿ ಭಗವಂತನಿಗೆ ಅರ್ಪಣೆ ಮಾಡಿ ಇವತ್ತು ಕೂಡ ಹಾಗೆ ಪರಿವಾರ ಬ್ರಹ್ಮಣ ಪರಿವಾರ ದೇವತೆಗಳನ್ನು ಕೂಡ ಸುಮುಹೂರ್ತದಲ್ಲಿ ನಾವು ಪ್ರತಿಷ್ಠಾಪಿಸಿಕೊಂಡು ಯಥಾವಿಧಿಯಾಗಿ ಪ್ರಾಯಶ್ಚಿತ್ತ ರೂಪವಾದಂತಹ ಕೂಷ್ಮಾಂಡ ಯಾಗ, ಅದೇ ರೀತಿಯಾಗಿ ದುರ್ಗಾ ಹೋಮ, ಅದೇ ರೀತಿಯಾಗಿ ನವಕ ಪ್ರದಾನ, ಪಂಚವಿಂಶತಿ ಕಲಶಾಭಿಷೇಕ, ಪ್ರಸನ್ನ ಪೂಜೆ, ಪರಿವಾರ ಪೂಜೆಗಳನ್ನೆಲ್ಲ ದೇವರ ಸನ್ನಿಧಾನಕ್ಕೆ ನಾವು ಅರ್ಪಣೆ ಮಾಡಿದ್ದೇವೆ. ನಾವೇನು ತಗೊಂಡು ಬರಲಿಲ್ಲ. ನಮಗೆ ದೇವರು ಕೊಟ್ಟಂತಹ ವಸ್ತುಗಳಲ್ಲಿ ಸ್ವಲ್ಪ ಮಟ್ಟಿನ ವಸ್ತುವನ್ನು, ಸ್ವಲ್ಪ ಮಟ್ಟಿನ ಸಂಪತ್ತನ್ನು ನಮ್ಮನ್ನು ರಕ್ಷಿಸಿಕೊಂಡು ಬಂದಂತಹ ದೇವರಿಗೆ ನಾವು ಸೇವಾ ಭಾಗದಲ್ಲಿ ಕೊಡಬೇಕು ಎನ್ನುವಂತಹ ಚಿಂತನೆಯಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಇವತ್ತು ಭಗವಂತನಿಗೆ ಅದನ್ನು ಅರ್ಪಣೆ ಮಾಡಿದ್ದೇವೆ. ಕೊಟ್ಟಂತಹ ಸೇವಾ ಭಾಗದಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಅದೆಲ್ಲವನ್ನು ಕೂಡ ದೇವರು ಪರಿಹಾರ ಮಾಡಿಕೊಡಬೇಕು. ವಿಶೇಷವಾಗಿ ಸಂದರ್ಶನದ ಮೂಲಕವಾಗಿ ನಮಗೆ ಬೇಕಾದಂತಹ ಉತ್ತಮವಾದಂತಹ ವಂಶಕ್ಕೆ, ಸಕುಟುಂಬಕ್ಕೆ ಅಥವಾ ಜನರಿಗೆ ಬೇಕಾದಂತಹ ಒಳ್ಳೆಯ ಹಿತನುಡಿಗಳು ತನ್ಮೂಲಕವಾಗಿ ಮಾಡಿದಂತಹ ಸತ್ಕರ್ಮದ ಸಂಪೂರ್ಣವಾದಂತಹ ಫಲವನ್ನು ಪಾತ್ರಿಗಳ ಮೂಲಕವಾಗಿ ನಮಗೆ ಒಯ್ಯಾರೆ ಬಂದು ಕಿವಿಯಾರೆ ಅದನ್ನು ನಮಗೆ ತಿಳಿಸಿಕೊಡುವುದರ ಮೂಲಕವಾಗಿ ಸಾನ್ನಿಧ್ಯವನ್ನು ಪರಿರಕ್ಷಿಸಿ ನಮ್ಮನ್ನು ಕುಟುಂಬವನ್ನು ರಕ್ಷಣೆ ಮಾಡಿ ಕುಟುಂಬವನ್ನು ಉದ್ಧಾರ ಮಾಡಿ ನಡೆಸಿಕೊಡಬೇಕು ಅಂತ ದೇವರ ದಿವ್ಯ ಚರಣಾರವಿಂದದಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಸರ್ಪಾಜಂತುಗಣಾಗೇಂದ್ರಾಯ ನಮಃ. ತುಂಬ ಸಮಯ ಕಾರ್ಯದಿಂದ
ಎಲ್ಲ ಒಂದು ಅಜೀರ್ಣಪಟ್ಟು ಇತ್ತಲ್ವ ಸನ್ನಿಧಾನ, ಇದೆಲ್ಲ ಒಂದು ಜೀರ್ಣೋದ್ಧಾರ ನಡೆಸುವರೆ ನಾವು ಯಾವ ರೀತಿಯಲ್ಲಿ ಮುಂದುವರಿಸಬೇಕಂತ ಹೇಳುವಂಥ ಬಗ್ಗೆ ಎಲ್ಲ ಒಂದು ಪ್ರಶ್ನೆ ಚಿಂತನೆಯೂ ಸಹ ನಡೆದಿದೆ. ದೋಷತೆ ಏನು, ಪರಿಹಾರ ಏನು ಅಂತ ಹೇಳುವಂಥದ್ದು ತಿಳಿದು ಅನಂತರವಾಗಿ ಎಲ್ಲ ಒಂದು ಪ್ರಾಯಚಿತ್ತಾದಿಗಳನ್ನೆಲ್ಲ ನಡೆಸಿಕೊಂಡು ಜೀರ್ಣೋದ್ಧಾರ ನಡೆಸಲ್ಪಟ್ಟಂಥದ್ದಾಗಿದಲ್ವ. ಹಾಗಿರುವಾಗ ಕೀರ್ತಿ ಪಟ್ಟಂಥ ಕ್ಷೇತ್ರ, ಗೌರವ ಪಡೆದಂಥ ಮನೆತನ, ಇಲ್ಲಿ ಒಂದು ಸಾನ್ನಿಧ್ಯವೂ ಸಹ ಇಲ್ಲಿ ಒಂದು ಶಿವ ಸನ್ನಿಧಾನಕ್ಕೆ ಸಂಬಂಧಪಟ್ಟಂಥದ್ದಾಗಿದ್ದು ಹಾಗೂ ಇಲ್ಲಿರುವಂಥ ದೇವಿ ಕ್ಷೇತ್ರಕ್ಕೂ ಸಹ ಸಂಬಂಧಪಟ್ಟಂಥದ್ದಾಗಿದ್ದು ಈ ಕ್ಷೇತ್ರವೂ ಸಹ ಅದೇ ರೀತಿ ಸಂಬಂಧಪಟ್ಟಂಥದ್ದಾಗಿದೆ, ಮನೆತನವೂ ಸಹ ಹಾಗೆ ಆಗಿದೆ ಅಲ್ವ, ತಿಳಿದ ವಿಚಾರ. ಹಾಗಿರುವಾಗ ಇದೆಲ್ಲ ಆ ಸಂಬಂಧತೆ ಏನುಂಟು ಅದು ದೇವತಾ ಶಕ್ತಿಯಲ್ಲಿ ಬದಲಾವಣೆ ಆಗಲಿಲ್ಲ, ಅನುಗ್ರಹ ಅಂತ ಬಂದಿದೆ. ಹಾಗಿರುವಾಗ ಇಲ್ಲಿಯ ಒಂದು ಸನ್ನಿಧಾನ, ಪರಿವಾರ ದೇವತೆಗಳು, ನಾಗ ಸನ್ನಿಧಾನ ಇದೆಲ್ಲ ಜೀರ್ಣೋದ್ಧಾರ ಪಟ್ಟು ಎಲ್ಲ ಕ್ಷೇತ್ರದಲ್ಲಿರ್ತಕ್ಕಂಥ ದೋಷಾದಿಗಳನ್ನೆಲ್ಲ ಒಂದು ಪರಿಹಾರ ನಡೆಸಿಕೊಂಡು ಕೆಲವೆಲ್ಲ ಬಾಧೆಗಳಿತ್ತು, ಪ್ರೇತವಾದಾದಿಗಳು, ಕೆಲವು ದುರಿತ ದೋಷಾದಿಗಳು, ಶಾಪದೋಷಾದಿಗಳು ಇದೆಲ್ಲ ಇದ್ದಂಥದ್ದೆಲ್ಲ ಒಂದು ವಿಮೋಚನೆ ನಡೆಸಿಕೊಂಡು ನಡೆಸಲ್ಪಟ್ಟಂಥದ್ದಾಗಿದ್ದು ಬಹಳಷ್ಟು ಸಮಯದ ಆರಂಭದಿಂದ ಇದಕ್ಕೆಲ್ಲ ಒಂದು ಶ್ರಮ ವಹಿಸಿ ಶ್ರದ್ಧಾಭಕ್ತಿಪೂರ್ವಕವಾಗಿ ಎಲ್ಲ ನಡೆಸಿಕೊಂಡಿದೆ. ಕುಟುಂಬ ಸಂವಿಧಾನ ಮಾಡಿಸಿಕೊಂಡಿದೆ. ಅದೇ ರೀತಿ ಆ ಪುಣ್ಯ ಯೋಗ ಏನುಂಟೋ ಇಂದಿಗೆ ಈ ಕುಟುಂಬಸ್ಥರೆಲ್ಲ ಪಡೆದಂಥದ್ದಾಗಿದೆ. ಇದೆಲ್ಲ ಒಂದು ಸಂತೋಷ ಪಡುವಂಥ ವಿಚಾರ ಅಲ್ವ. ಇಂಥ ಒಂದು ಜೀರ್ಣೋದ್ಧಾರ ಮಾಡಿದ ಒಂದು ಪುಣ್ಯಾಂಶ ಏನುಂಟೋ ಅದು ದೀರ್ಘಕಾಲ ತನಕ ಈ ಕ್ಷೇತ್ರಕ್ಕೂ ಕುಟುಂಬಕ್ಕೂ ಉಳಿಯುವಂಥದ್ದಲ್ವ. ಆಗಿರುವಂಥ ಯೋಗವನ್ನು ಪಡೆದಂಥದ್ದಾಗಿದೆ. ಜೀರ್ಣೋದ್ಧಾರ ಪಟ್ಟಂಥ ಸಂವಿಧಾನಕ್ಕೆ ಬಹಳಷ್ಟು ಒಂದು ತೃಪ್ತಿ ಉಂಟು. ಪರಿವಾರ ದೇವತೆಗಳು ಸಂತೋಷಪಟ್ಟಿದ್ದಾರೆ ಹಾಗೂ ನಾಗ ಸಂವಿಧಾನವು ಸಹ ದೋಷದಲ್ಲಿತ್ತು, ಅದು ಜೀರ್ಣೋದ್ಧಾರ ಆಗಿದೆ. ಹಾಗಿರುವಾಗ ಎಲ್ಲ ಯಾವ್ಯಾವ ರೀತಿ ನಡೆಸ್ಕೊಳ್ಬೇಕಂತ ಹೇಳುವಂಥ ರೀತಿಯಿಂದ ಪ್ರಶ್ನೆ ಚಿಂತನೆಗೈದು ನಂತರವಾಗಿ ವಿಪ್ರೋತ್ತಮರ ಒಂದು ಸಲಹೆ ಸೂಚನೆ ಅಂತೆಲ್ಲ ಒಂದು ವ್ಯವಸ್ಥೆ ಆಗಿದೆ. ಆದ್ದರಿಂದ ಪ್ರತಿಷ್ಠಾ, ಬ್ರಹ್ಮಕಲಶ, ಆಶ್ಲೇಷ ಬಲಿದಾನ, ಕೆಲವೆಲ್ಲ ಆಗಬೇಕಾದ ಹೋಮಾದಿಗಳು ಏನೇನು ಉಂಟು ಅದೆಲ್ಲ ಒಂದು ಶಾಸ್ತ್ರೀಯ ರೀತಿಯಲ್ಲೆಲ್ಲ ನಡೆದಿದೆ. ಸಂವಿಧಾನಕ್ಕೆ ಸಂತೋಷವಾಗಿದೆ. ಇಲ್ಲಿಯ ತನಕ ಏನೇನು ದೋಷತೆ ಇತ್ತು ಅದೆಲ್ಲ ಒಂದು ಪರಿಹಾರ ಆಗುವಂಥದ್ದಾಗಿ ಸಂವಿಧಾನ ಯಾವ ರೀತಿ ಬೆಳಗಿಕೊಂಡಿದೋ ಅದೇ ರೀತಿ ಕ್ಷೇತ್ರವು ಕುಟುಂಬ ಬೆಳಗುವಂಥದ್ದಾಗಿ ಇವರಿವರ ಮನಸ್ಸಿನಲ್ಲಿ ಏನೇನು ಪ್ರಾರ್ಥನೆ ಬೇಡಿಕೆ ಇದೆಯೋ ಅದೆಲ್ಲ ಪರಿಪೂರ್ಣವಾಗಿ ಅನುಗ್ರಹಿಸಿ ಇಷ್ಟೆಲ್ಲ ನಾವು ನಡೆಸಿದ್ದಕ್ಕೆ ಸಂಪೂರ್ಣವಾಗಿ ಸಂತೋಷವಾಗಿದೆ. ಸಂವಿಧಾನ ಎಲ್ಲ ವಿಷಯದಲ್ಲಿ ಅನುಗ್ರಹದ ಮುಂದೆ ಯಥಾಶಕ್ತಿಯಾಗಿ ಅನ್ನ ಸಂಕಲ್ಪನೆ ನಡೆಯುವಂಥದ್ದಿದೆ. ಅದರಿಂದ ಈ ಒಂದು ಶಿವ ಸಂವಿಧಾನಕ್ಕೆ ಸ್ವಲ್ಪ ಸಂಬಂಧಪಟ್ಟಂಥ ಬ್ರಹ್ಮಸ್ಥಾನಗಳು, ದೇವಿ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಬ್ರಹ್ಮಸ್ಥಾನ ಒಂದಕ್ಕೊಂದು ಸಂಬಂಧತೆ ಉಂಟು. ಅದೆಲ್ಲ ಒಂದು ಕಾಲ ನಿರ್ಣಯ ಇರ್ಬೋದು, ಮುಂದೆಲ್ಲ ಒಂದು ವ್ಯವಸ್ಥೆ ಆದೀತು. ಆ ಕಾಲದಲ್ಲಿ ಏನಾದರೂ ಇವರ ಶಕ್ತಿಯನುಸಾರವಾಗಿ ಮುಂದುವರಿಸಿಕೊಳ್ಳಲಿ ಅಷ್ಟೇ. ಆಯಿತಾ? ಹಾಗೆ ಜೀರ್ಣೋದ್ಧಾರ ಪಟ್ಟಂಥದ್ದಕ್ಕೆ ಇಲ್ಲಿ ವರ್ಧಂತಿ ಕಟ್ಲೆ ಏನಾದರೂ ಯಥಾಶಕ್ತಿಯಾಗಿ ನಡೆಸಿಕೊಂಡು ಬರುವಂಥದ್ದಾಗಲಿ. ವರ್ಧಂತಿ ಹೇಳ್ತಾರೆ ಕನಿಷ್ಠ 3 ವರ್ಷ ಆದರೂ ನಾವು ಪ್ರಧಾನಾದಿಗಳು ಆದರೂ ಅನುಗ್ರಹ ಸಂಪತ್ತು ಅಭಿವೃದ್ಧಿ ಆದಂದ್ರೆ ಈ ವರ್ಧಂತಿ ಉತ್ಸವದ ಮಧ್ಯಂತರದಲ್ಲಿ ಯಾವತ್ತಾದರೂ ಒಂದು ಲೆಕ್ಕ ಸೇವೆ ಸಂವಿಧಾನ ಪ್ರೀತ್ಯಾರ್ಥವಾಗಿ ಕೊಡುವಂಥದ್ದಾಗ್ಬೋದ ಕೇಳ್ತಾ ಉಂಟು. ಲೆಕ್ಕ ಬೆಲೆ ಎಲ್ಲರೂ ಒಂದಾದ್ರೆ ಎಲ್ಲ ಒಂದು ಕೊಡ್ಲಕ್ಕ ಒಬ್ಬೊಬ್ಬರಿಗೆ ಲಾಭ ವರ್ಷ ಪ್ರತಿ ಕೇಳಲಿಲ್ಲ. ಒಂದು ಪ್ರಯುಕ್ತ ಒಂದು 3 ವರ್ಷದ ವರ್ಧಂತಿ ಮುಗಿಯೋದ್ರೊಳಗೆ ಅಂತ ಎಲ್ಲರೂ ಒಂದು ಲೆಕ್ಕ ಬಳಿ ಪಡೆಯುವಂಥ ಸಂವಿಧಾನ ಅಲ್ವ ಇದು. ಹಾಗಿರುವಾಗ ಒಂದು ಸೇವೆ ಕೊಡುವಂಥದ್ದಾದರೆ ಸಂತೋಷ. ಆಪತ್ತು ಕೊಟ್ಟು ಪಡೆಯುವುದಿಲ್ಲ, ಅಪ್ಪಣೆ ಕೊಟ್ಟಂಥದ್ದಾಗಿದೆ. ಎಲ್ಲ ಕುಟುಂಬಸ್ಥರು ಸೇವೆ ಕೊಡುವಂಥದ್ದಾಗಲಿ ಅಲ್ವಾ. ಸಂಪತ್ತನ್ನು ಒದಗಿಸಿಕೊಡಿ ಅಂತ ದೇವರ ಅಪ್ಪಣೆ ಅಲ್ವಾ. ಸಂಪತ್ತು ಬೇರೆ ವಿಷಯ ಎಂತಿತ್ತ ಅವಳು